ಕೊರಿಯರ್ ಬಾಕ್ಸ್ನ ಕಲೆಕ್ಟ್ ಮಾಡಿಕೊಂಡೆ. ಅನು ಸುನಿಯನ್ ಕಳಿಸಿರೋದು. ಶಿವಮೊಗ್ಗದಿಂದ ಕಳಿಸಿರೋದಕ್ಕಾಗಿ ಧನ್ಯವಾದಗಳು. ನಿಮ್ಮ ಈ ಪ್ರೀತಿಗೆ ನಿಜರು ನಾನಂತೂ ಮಾತೇ ಬರ್ತೀನಿ. ಈಗ ತಾನೇ ಮನೆಗೆ ಬಂದೆ. ಸರ್ಪ್ರೈಸು ನಡಿ ಓಪನ್ ಮಾಡೋ ಒಳಗಡೆ ಸಿಂಚು ಅವರ ಗುರು ಏನಿರ್ಬೋದು ಗೆಸ್ ಮಾಡಿ. ಸಿಂಚು ಅವರು ಕ್ಯೂರಿಯಾಸಿಟಿಯಿಂದ ತೆಗಿತಿದ್ದಾರೆ. ನಮಗೂ ಕ್ಯೂರಿಯಾಸಿಟಿ ಏನಿರ್ಬೋದು ಮೋನ. ಏನೋ ದವಾಕ್ತೀನಿ ಅಂತಿದ್ದಲ್ಲ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಸುಮಾರು ದಿವಸದಿಂದ ಎಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ, 4-5 ದಿವಸದಿಂದ ಬ್ರೋ ಯಾಕೆ ಕರೆಕ್ಟಾಗಿ ವ್ಲಾಗ್ ಮಾಡ್ತಾ ಇಲ್ಲ, ಯಾಕೆ ಇನ್ನೂ ವಿಡಿಯೋ ಆಗ್ತಾ ಇಲ್ಲ, ಫ್ಯಾಮಿಲಿ ಜೊತೆ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ, ಬರೀ ಟ್ರಿಪ್ ಇದಾಗ್ತಾ ಇದ್ದೀರಾ, ಏನಾಯ್ತು ಅಂತ ಕೇಳ್ತಾ ಇದ್ರಿ. ಗೈಸ್, ಟ್ರಿಪ್ ಮುಗಿಸ್ಕೊ ಬಂದ್ಮೇಲೆ ಹೆಚ್ಚಿಗೆ ಒಂದು 4-5 ದಿನ ಹುಷಾರ್ ತಪ್ಪಿಟ್ಟಿದೆ. ಹಾಗಾಗಿ ನಾನು ವ್ಲಾಗ್ ಹಾಕಕ್ಕಾಗಿಲ್ಲ. ಈಗ ನಿಮಗೆ ತಮ್ಮನೇಲಿ ನೋಡೋಷ್ಟೇ ಗೊತ್ತಾಗಿರುತ್ತೆ ಇವತ್ತಿನ ವ್ಲಾಗ್ ಏನಪ್ಪ ಅಂತ. ಸಿಂಚು ಅವ್ರಿಗೆ ಅವರ ಫ್ರೆಂಡು ಗಿಫ್ಟ್ ಕಳಿಸಿದ್ದಾರೆ. ಅವ್ರ ಹೆಸರು ಏನಪ್ಪಾ ಅಂದ್ರೆ, ಕೊರಿಯರ್ ಕಳಿಸಿರೋಂಥ ಹುಡುಗಿ ಹೆಸರು ಅನು ಸುನಿ ಅಂತ. ಈಗ ತಾನೇ ಅವ್ರಿಗೆ ಮೆಸೇಜ್ ಹಾಕಿದೆ, ಅವ್ರು ರಿಪ್ಲೈ ಕೊಡ್ಲಿಲ್ಲ. ಅವ್ರು ಹೇಳಿದ್ರು, ಬ್ರದರ್ ನನ್ನ ಐಡಿನ ತೋರಿಸ್ಬೇಡಿ ಅಂತ ಹೇಳಿದ್ರು. ಬಟ್ ಅವ್ರ ಹೆಸರು ಹೇಳ್ತಾ ಇದ್ದೀನಿ, ಅನು ಸುನಿ ಅಂತ, ಇನ್ಸ್ಟಾಗ್ರಾಮ್ ಐಡಿ. ಅವರು ಸಿಂಚು ಅವ್ರಿಗೆ ಕೊರಿಯರ್ ಗಿಫ್ಟ್ ಕಳಿಸಿದ್ದೀನಿ ಬ್ರದರು, ಅದನ್ನ ನೀವು ಅವ್ರಿಗೆ ಲಾಗ್ ಮಾಡಿಕೊಂಡು ಅವ್ರಿಗೆ ಕೊಡಿ, ಅವ್ರ ರಿಯಾಕ್ಷನ್ ನೋಡಬೇಕು ಅಂತ ಎಲ್ಲ ಹೇಳಿದ್ದಾರೆ. ಇದು ನಾನು ಕೊಡ್ತಾರೋ ಸಿಂಚು ಅವ್ರಿಗೂ ಗೊತ್ತಿಲ್ಲ. ನಾನೀಗ ನನ್ನ ದಿನನ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಹುಣಸೂರಲ್ಲಿ. ಮುಂದೆ ನೋಡು, ಹುಣಸೂರಲ್ಲಿ ಹೋಗ್ತಾ ಇರೋದು. ಅದು ಕೊರಿಯರ್ ಬಂದೈತೆ ಅಂತೆ, ಕೊರಿಯರ್ ಆಫೀಸ್ಗೆ. ಹಾಗಾಗಿ ಅಲ್ಲಿ ಕಲೆಕ್ಟ್ ಮಾಡಿಕೊಂಡು ಸಿಂಚು ಅವ್ರ ಮನೆಗೆ ಹೋಗಿ ಗಿಫ್ಟ್ನ ಕೊಡ್ತೀನಿ. ಏನು ಗಿಫ್ಟು ಅಂತ ಲಾಸ್ಟ್ ಗಂಟ ಕೊನೆವರೆಗೂ ನೋಡಿ. ಏನು ಗಿಫ್ಟ್ ಕಳ್ಸವ್ರೆ ಏನಂತ ನನಗೂ ಗೊತ್ತಿಲ್ಲ, ಕ್ಯೂರಿಯಾಸಿಟಿ ಆಗೈತೆ ನನಗೂ. ಒಬ್ಬರು ಅವರ ಫ್ಯಾನ್ ಕಳ್ಸವ್ರೆ ಅಂದರೆ ಅದು ಒಂಥರ ಆ ಪ್ರೀತಿಗೆ ನಾವು ಏನು ಕಟ್ಟಕ್ಕಾಗೋದೇ ಇಲ್ಲ. ಅಷ್ಟು ಮಟ್ಟಿಗೆ ಒಂದು ಕಡೆ ಖುಷಿ ಆದರೆ ಒಂದು ಕಡೆ ಏನೋ ಕ್ಯೂರಿಯಾಸಿಟಿ, ಏನು ಕಳ್ಸೋರು ನೋಡೋಣ ಅಂತ. ಏನೇ ಆಗಲಿ ಅವ್ರು ಅಷ್ಟು ದೂರದಿಂದ ಕಳ್ಸೋರಲ್ಲ, ಅದಕ್ಕಾರ ಖುಷಿ ಪಡಲೇಬೇಕು. ಅಡ್ರೆಸ್ ಎಲ್ಲ ಕಳಿಸ್ಕೊಂಡಿದ್ರು ಮೆಸೇಜು. ಅದು ಅವ್ರಿಗೆ 4-5 ದಿನಗಳ ನಂತರ, ಸುಮಾರು ದಿನ ಆದಮೇಲೆ, 4-5 ದಿನ ಅಂತಲ್ಲ ಸುಮಾರು ದಿನ ಆದಮೇಲೆ ರಿಪ್ಲೈ ಕೊಟ್ಟಿದೆ. ಅವರು ಹಲೋ ಅಣ್ಣ, ಆಯ್ ಅಣ್ಣ ಅಂತ ತುಂಬ ಮೆಸೇಜ್ ಮಾಡಿದ್ರು. ಸಿಂಚು ಅವ್ರು ಏನು ರಿಪ್ಲೈ ಕೊಡೋದಕ್ಕೆ ನನಗೆ ಮಾಡಿ ನನ್ನ ಮೂಲಕ ಅವ್ರಿಗೆ ಗಿಫ್ಟ್ನ ತಲುಪಿಸಿದ್ದಾರೆ. ನೋಡೋಣ ಬನ್ನಿ ಏನು ಗಿಫ್ಟ್ ತಲುಪಿಸಿದ್ದಾರೆ ಅಂತ. ಕೊರಿಯರ್ ಬಂದೈತಂತೆ, ಕೊರಿಯರ್ ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ. ಕೊನೆವರೆಗೂ ನೋಡಿ. ಇಷ್ಟು ದಿನ ಏನಕ್ಕಪ್ಪ ವಿಡಿಯೋ ಮಾಡ್ತಿರ್ಲಿಲ್ಲ ಅಂದರೆ ಹೇಳಿದ್ನಲ್ಲ ಸ್ಟಾರ್ಟಿಂಗ್ಗೆ, ನನಗೆ ಹುಷಾರು ತಪ್ಪಿಟ್ಟಿದೆ. ಸ್ವಲ್ಪ ಹೆಚ್ಚು ಕಮ್ಮಿ 4-5 ದಿವಸದಿಂದ ಏನೂ ಆಗ್ತಿರ್ಲಿಲ್ಲ, ಎಡಿಟ್ ಮಾಡೋಕ್ಕೂ ಕೂಡ ಆಗ್ತಿರ್ಲಿಲ್ಲ. ಇನ್ನೂ ಟ್ರಿಪ್ಪದು ವೀಡಿಯೋಗಳು ಇನ್ನೂ ತುಂಬ ಇದೆ. ಗೋವಾದಲ್ಲಿ ಹೆಚ್ಚು ಕಮ್ಮಿ 2 ದಿನ ಇದ್ದು, 2 ದಿನದ್ದು ವೀಡಿಯೋಗಳು ಇನ್ನೂ ಹಂಗೆ ಐತೆ. ಕರೆಕ್ಟಾಗಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಎಡಿಟ್ ಮಾಡೋಕ್ಕಾಗಿಲ್ಲ, ಜಾಸ್ತಿ ಮೊಬೈಲ್ ನೋಡ್ತಿರ್ಲಿಲ್ಲ. ಈಗ ಕೊರಿಯರ್ ಏನು ಕಳಿಸಿದ್ದಾರೆ ನೋಡೋಣ. ಕೊರಿಯರ್ ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ. ಬಂದು ಕಲೆಕ್ಟ್ ಮಾಡಿಕೊಂಡು MA ಕುಂಬ್ಳ ಹೋಗಿ, ಅಂದರೆ ಸಿಂಚು ಮೋಹನ್ ಅವ್ರ ಮನೆಗೆ ಹೋಗಿ ಸಿಂಚು ಅವ್ರಿಗೆ ಗಿಫ್ಟ್ ಕೊಟ್ಟು ಅವರ ರಿಯಾಕ್ಷನ್ ನೋಡೋಣ ಬನ್ನಿ. ಗೈಸ್, ನಾವು ಬಂದಿದ್ದೀವಿ ಗುಪ್ತಾ ಸ್ಟೋರ್ ಅನ್ನೋ ಈ ಸ್ಟೋರ್ಗೆ. ಅದು ಕೊರಿಯರ್ ಬಂದಿರೋದು. ಬನ್ನಿ ನೋಡೋಣ, ಕಲೆಕ್ಟ್ ಮಾಡೋಣ. ನಾನು ಅಲ್ಲಿ ಗುಪ್ತಾ ಸ್ಟೋರ್ ಅನ್ನೋ ಅಲ್ಲಿ ಹೋಗಿದ್ದೆ. ಅವ್ರು ಹೇಳಿದ್ರು ಇಲ್ಲೈತೆ ಅಂತ, ಹಾಗಾಗಿ ಇಲ್ಲಿ ಬಂದೈತಂತೆ. ಇದ್ದೇನೆ, ಇಲ್ಲಿ ಬಂದು ಕೊರಿಯರ್ ಬಂದೈತೆ. ಬನ್ನಿ ಕಲೆಕ್ಟ್ ಮಾಡೋಣ. ಕೊರಿಯರ್ ಬಾಕ್ಸ್ನ ಕಲೆಕ್ಟ್ ಮಾಡಿಕೊಂಡೆ. ಅನು ಸುನಿಯನ್ ಕಳಿಸಿರೋದು ನೋಡಿ, ತೋರಿಸ್ತೀನಿ. ಅದು ಶಿವಮೊಗ್ಗದಿಂದ ಕಳಿಸಿದ್ದಾರೆ ಗೈಸ್. ನೋಡಿ, ಶಿವಮೊಗ್ಗದಿಂದ ಬಂದಿರೋ ಕೊರಿಯರು. ಬನ್ನಿ ಇದನ್ನ ಇವ್ರಿಗೆ ಯಾರು ಸೇರ್ಬೇಕದನ್ನ ಅವ್ರಿಗೆ ಸೇರಿಸ್ಬಿಡೋಣ. ಅವ್ರ ರಿಯಾಕ್ಷನ್ ನೋಡೋಣ, ಸಿಂಚು ಅವ್ರ ರಿಯಾಕ್ಷನು. ಹಾಗೆ ಅನು ಸುನಿಯವರೇ ನೋಡ್ತಾ ಇದ್ರೆ ಕಮೆಂಟ್ ಮಾಡಿಬಿಡಿ. ಅನು ಸುನಿಯವರೇ, ನಿಮಗೆ ಮೆಸೇಜ್ ಮಾಡಿದ್ದೆ, ನೀವು ರಿಪ್ಲೈ ಮಾಡಿಲ್ಲ. ಆಮೇಲೆ ಅದು ನೀವು ತುಂಬ ಮೆಸೇಜ್ ಮಾಡಿದ್ದೀರಿ, ನಾನು ನಿಮ್ಗೆ ರಿಪ್ಲೈ ಮಾಡಿರಲಿಲ್ಲ, ಅದಕ್ಕೆ ಫಸ್ಟು ಕ್ಷಮಿಸಿ. ಈಗ ನಾನು ನಿಮ್ಗೆ ಮಾಡಿದ್ದೀನಿ, ನೀವು ಮಾಡಿಲ್ಲ. ನೀವು ತುಂಬ ಬ್ಯುಸಿ ಇರ್ಬೇಕು, ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ. ನೋಡಿ, ನೀವು ಕಳಿಸಿರೋ ಕೊರಿಯರ್ನ ನಾನು ತಗೊಂಡು ಹೋಗ್ತಾ ಇದ್ದೀನಿ ಸಿಂಚು ಅವ್ರ ಮನೆಗೆ. ಈ ವಿಡಿಯೋನ ನೀವು ಕೂಡ ಕೊನೆವರೆಗೂ ನೋಡಿ. ಏನು ಗಿಫ್ಟು ಅಂತ ಅಲ್ಲೇ ಓಪನ್ ಮಾಡ್ತೀನಿ, ನಿಮ್ಮ ಆಸೆಯಂತೆ. ಹಾಗೂ ಶಿವಮೊಗ್ಗದಿಂದ ಕಳಿಸಿರೋದಕ್ಕಾಗಿ ಧನ್ಯವಾದಗಳು. ನಿಮ್ಮ ಈ ಪ್ರೀತಿಗೆ ನಿಜರು ನಾನಂತೂ ಮಾತೇ ಬರ್ತಾ ಇಲ್ಲ ನನಗೆ. ನಾನಂತೂ ಚಿರನೋಡಿ. ಸಿಂಚೋರು ಕೂಡ ಅವ್ರ ರಿಯಾಕ್ಷನ್ನ ನೀವು ನೋಡ್ಬೇಕಲ್ವಾ. ನೋಡೋಣ ಬನ್ನಿ ಏನಿರುತ್ತೆ ಅಂತ. ಆಮೇಲೆ ಈ ಥರ ಒಂದು ವಿಡಿಯೋ ಮಾಡ್ತಾರೋದು ಫಸ್ಟ್ ಟೈಮು. ನನಗೂ ಕೂಡ ಯಾವ ಥರ ಮಾತಾಡಬೇಕು, ಏನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ನೋಡೋಣ ಬನ್ನಿ, ಅದೇನು ಕಳಿಸಿದ್ದೀರಾ ಅಂತ ನಾವು ಕೂಡ ಕ್ಯೂರಿಯಾಸಿಟಿನ ನೋಡ್ತೀವಿ. ಅವ್ರ ಕೈಯಲ್ಲಿ ಓಪನ್ ಮಾಡಿಸ್ತೀನಿ, ನಾನು ಓಪನ್ ಮಾಡಲ್ಲ. ಬನ್ನಿ ನೋಡೋಣ ಗೈಸ್. ಯಾರು ನೋಡ್ತಾ ಇದ್ದೀರಾ ಎಲ್ಲರೂ ಕೊನೆವರೆಗೂ ನೋಡಿ ಏನಿರುತ್ತೆ. ಗೈಸ್, ಸಿಂಚುಗೆ ಫೋನ್ ಮಾಡಿದ್ದೆ, ಸಿಂಚು ಎಲ್ಲಿದ್ದೀವಾ ಅಂತ. ಸರ್ಪ್ರೈಸ್ ಇದೆ ನಿನ್ಗೊಂದು ಅಂತ. ಅವಳು ಕ್ಯೂರಿಯಾಸಿಟಿ ಕಾಯ್ತಾವಳೆ. ನೋಡೋಣ ಬನ್ನಿ ಏನೈತೆ ಅಂತ, ಏನಾಗುತ್ತೆ ಈಗ ಕೊನೆವರೆಗೂ ನೋಡಿ.
ಗೈಸ್ ಸಿಂಚು ಅಂಡ್ ಮೋಹನ್ ಅವರು ಕೂಡ ಹುಣಸೂರು ಬಂದು ಈಗ ತಾನೇ ಹೋದ್ರಂತೆ ಫೋನ್ ಮಾಡಿದೆ ಅಣ್ಣ ಈಗ ಇಷ್ಟೊಂದು ಗಂಟೆ ಅಲ್ಲೇ ಇದ್ದೆ ಕಾರಣ ಅಂತ ಅವ್ರು ಹೇಳಿದ್ರು. ಅದಕ್ಕಾಯ್ತು ಮನೆಗೆ ಹೋಗವ ಬಂದಿವಿ, ಏನೋ ಸರ್ಪ್ರೈಸ್ ಐತೆ ಅಂತ ಹೇಳಿದೀನಿ. ಈ ಸರ್ಪ್ರೈಸ್ ನ ಅವ್ರ ಮುಂದೆನೆ ಓಪನ್ ಮಾಡ್ಸೋಣ, ಏನು ಎಂತ ಅಂತ ನೋಡೋಣ. ಬನ್ನಿ ಕೊನೆವರೆಗೂ ವಿಡಿಯೋ ನೋಡಿ. ನಾನು ಕೂಡ ಎಕ್ಸೈಟ್ಮೆಂಟು, ಈ ತರ ವಿಡಿಯೋನ ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ಯಾವ ತರ ಬರುತ್ತೆ ಏನು ನನಗೂ ಗೊತ್ತಿಲ್ಲ. ಆಮೇಲೆ ಒಂದು ವಾರ ಗಂಟೆ ಆಗೋಗುತ್ತೆ ಬ್ಲಾಗು ಕೂಡ ಮಾಡಿ ನೋಡೋಣ ಇದು ಹೆಂಗಿರುತ್ತೆ ಏನು ಯಾವ ತರ ಕೊನೆವರೆಗೂ ನೋಡಿ. ಹೋಗ್ತಾ ಇದೀವಿ ಆಲ್ಮೋಸ್ಟ್ ಎಮ್ಮೆ ಕೊಪ್ಪಳು ಮೋಹನ್ ಅವ್ರ ಮನೆ ಹತ್ರ ಹೋಗ್ತಾ ಇದೀವಿ. ಅವ್ರ ಅಂಗಡಿ ಹತ್ರನೇ ಬಂದು ಮೋಹನೇ ಫೋನ್ ಮಾಡ್ತಾವನೆ ನೋಡಿ. ಹಲೋ, ಈಗ ತಾನೇ ಮನೆಗೆ ಬಂದೆ. ಸರ್ಪ್ರೈಸು ನಡಿ ಓಪನ್ ಮಾಡೋ ಒಳಗಡೆ. ಸಿಂಚು ಅವರ ಬಿಗ್ ಅಭಿಮಾನಿ, ದೊಡ್ಡ ಅಭಿಮಾನಿ, ಕೊರಿಯರ್ ಮಾಡಿರೋದು ಶಿವಮೊಗ್ಗದಿಂದ. ಅನು ಸುನಿ ಏನೋ ಹೆಸರಿಂದ ಬಂದಿರೋದು. ಅವರು ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ಮೆಸೇಜ್ ಮಾಡವ್ರೆ. ನಾನು ಅವ್ರಿಗೆ ರೆಸ್ಪಾನ್ಸ್ ಮಾಡಿರಲಿಲ್ಲ. ಆಮೇಲಿಂದ ಅವತ್ತು ಫ್ರೀ ಆಗಿದೆ ಅಂದ್ಬಿಟ್ಟು ನೋಡಿದೆ. ಆಗ ಬ್ರದರ್ ನೀವು ಲಾಗ್ ಮಾಡ್ಕೊಂಡು ಸಿಂಚೋರ್ ಕೊಡಬೇಕು ಅಂದ್ಬಿಟ್ಟು ಇದು ಹೆಚ್ಚಿಗೆ ಅಲ್ಲೇ ಒಂದು ವಾರದ ಮೇಲಾಗಿದೆ ಕಳಿಸಿ. ನಾನು ಕೊರಿಯರ್ ಹೆಂಗೆ ಬರುತ್ತೆ ಏನು ಅಂತಲೂ ಗೊತ್ತಿಲ್ಲ ಕರೆಕ್ಟಾಗಿ. ಇವತ್ತು ಫ್ರೀಯಾಗಿ ಮಾಡ್ಕೊಂಡು ಹೋಗಿ ಈಸ್ಕೊಂಡು ಬಂದಿದ್ದೀನಿ. ಕಳ್ಸಾರೆ ಅವ್ರ ID ಕೂಡ ನಿಂಗೆ ಹೇಳ್ತೀನಿ. ಆಮೇಲೆ ಫಾಲೋ ಬ್ಯಾಕ್ ಮಾಡುವೆ, ಅವ್ರಿಗೆ ಮೆಸೇಜ್ ಮಾಡುವೆ. ಸದ್ಯಕ್ಕೆ ಈಗ ಇದನ್ನ ಅನ್ಬಾಕ್ಸ್ ಮಾಡಬೇಕು. ಏನು ಕಳ್ಸಾರ ಅಂತ ಲಾಗ್ ಮಾಡ್ಕೊಂಡು ಹಾಕಿ ಅಣ್ಣ ಅಂತ ಹೇಳಿದ್ರು. ಅನು ಸುನಿ. ಇಲ್ಲ ಅನು ಸುನಿ, ಅನು ಸುನಿಲ್ ಅಂತ ಹಾಕೋರೆ. ಅನು ಸುನಿಲ್ ಹೌದು, ಆ ಐಡಿಯಿಂದ ಬಂದಿರೋದು. ಶಿವಮೊಗ್ಗದಿಂದ ಶಿವಮೊಗ್ಗದಿಂದ ಬಂದಿರೋದು. ಇದನ್ನ ಅನ್ಬಾಕ್ಸ್ ಮಾಡ್ಬೇಕು. ಈಗ ಅನ್ಬಾಕ್ಸ್ ಮಾಡೋಣ ನಡೀರಿ. ಈಗ ಹುಣಸೂರು ಹೋಗಿದ್ ಕೆಲಸ ಮುಗಿಸ್ತಾ ಎಲ್ಲ ಆಯ್ತಾ? ಓಕೆ ನಡೀರಿ ಗೈಸ್, ಬನ್ನಿ ಅನ್ಬಾಕ್ಸ್ ಮಾಡೋಣ ಏನಿರುತ್ತೆ ಅಂತ. ಕೊನೆವರೆಗೂ ನೋಡಿ ತೋರಿಸ್ತೀನಿ. ಹೋಗಿದವ ಗೈಸ್, ಹುಣಸೂರಿಗೆ ಇವರು ರಿಷಿಗೆ ಹುಷಾರಿಲ್ವಂತೆ, ಅದಕ್ಕೆ ಹೋಗಿದ್ರಂತೆ. ಅಲ್ಲ ಮಗನೆ ಲವ್. ಓ ಭೀಮ್ ನಮಸ್ತೆ, ಪಾದ ಪೂಜೆ ಏನ್ ಮಾಡಂಗಿಲ್ಲ. ನಮ್ದು ಏನೋ ಗೊತ್ತಿಲ್ವಲ್ಲ, ನಾವು ನಮ್ದು ಮಾಡ್ಬೋದಾ? ಬಾಂತಿನ ಮಾಡಂಗಿಲ್ವಾ ಗೈಸ್? ಭೀಮ್ ನಮಸ್ತೆ ಇಲ್ಲ. ಹೌದಾ? ಪ್ರೆಗ್ನೆಂಟ್ ಮಾಡಿದ್ರೆ ಇಬ್ರು ಮಾಡಂಗಿಲ್ವಾ? ಮೋಹನ್ ಅವ್ರೆ ಯಾಕೆ ಬಂದು ನಿಂಗೆ ಕೂತ್ಕೊಬಿಟ್ಟೆ? ನಿಮ್ಮ ಮಿಸಸ್ ನ ಬಿಗ್ ಅಭಿಮಾನಿ ಅಂದ್ರೆ ಅವ್ರನ್ನ ಇಷ್ಟಪಡೋರು ಕೊರಿಯರ್ ಮಾಡಿದ್ದಾರೆ. ಎಲ್ಲಿಂದ? ಶಿವಮೊಗ್ಗದಿಂದ ಕೊರಿಯರ್ ಮಾಡಿರೋದು. ಏನ್ ಎಕ್ಸೈಟ್ಮೆಂಟ್ ಇಲ್ವಾ ನಿನ್ಗೆ? ನೋಡಿ ಸಿಂಚು ಕೂತ್ಕೊಂಡು ಮಾತೆ ಬರ್ತಾ ಇಲ್ಲ. ಗುರು ಏನಿರ್ಬೋದು ಗೆಸ್ ಮಾಡಿ. ಪಾಪ ಅವ್ರು ಅಲ್ಲಿಂದ ಕಳಿಸೋರಲ್ಲ ಸಿಂಚಿಗೋಸ್ಕರ. ಲೇ ಪಾಪ ಶಿವಮೊಗ್ಗದಿಂದ ಇವ್ರಿಗೆ ಅಭಿಮಾನಿ, ಅವ್ರ ಫ್ರೆಂಡು ಅಂದ್ರೆ ಅವರ ಫಾಲೋವರು, ಅವ್ರು ತುಂಬಾ ಇಷ್ಟಪಡುವಂತ ಅನು ಅನ್ನೋರು ಕಳ್ಸಿರೋದು. ನಿನ್ ಶಿವಮೊಗ್ಗ ಏನು ಗೋವಾದಿಂದ ಕಳ್ಸಾರ? ಆ ಗೋವಾದಲ್ಲಿ ಹೋಗಿ ಹಾಳು ಮಾಡ್ಕೊಂಡ್ಬಿಟ್ರೆ ನೀನು. ಗೈಸ್ ಏನ್ ಗೊತ್ತ ಅವ್ನು ಹೇಳ್ತಿರೋದು, ಗೋವಾ ಹೋಗಿದ್ದ, ಗೋವಾಗ ಹೋಗ್ಬಿಟ್ಟು ಬ್ಯಾಗು ಕಂಡ್ರು ಇಲ್ಲ, ದುಡ್ಡು ಗಿಡ್ಡು ಎಲ್ಲ ಹಾಳು ಮಾಡ್ಕೊಂಡ್ ಬಂದ. ಅದು ವಿಡಿಯೋ ಐತೆ, ಇನ್ನೂ ಹಾಕಿಲ್ಲ. ಏನೇನ್ ಹಾಳಾಯ್ತು ಗೊತ್ತಾ? ನಂದು ನಾ ಕಂಡ್ರು 2 ಬನೀನು, 6 ಟಿ ಶರ್ಟ್, 2 ಶರ್ಟ್, ಆಮೇಲೆ ದುಡ್ಡು. ಅದನ್ನ ವಿಡಿಯೋ ಮಾಡ್ತೀನಿ, ಅದು ಏನಾಯ್ತು ಗೋವಾದಲ್ಲಿ ಅಂತ. ಅದೊಂದು ಕರಾಳಾದ ದಿನ, ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಈಗ ಬನ್ನಿ ಓಪನ್ ಮಾಡೋಣ. ಸಿಂಚು ಅವ್ರಿಗೆ ಕಳಿಸಿರುವಂತಹ ಕೊರಿಯನ್ ಶಿವಮೊಗ್ಗದಿಂದ ಬಂದಿರೋದು. ಅನು ಸುನೀಲ್ ಅವರೇ ನೋಡಿ, ಸಾರಿ ಪದೇ ತಪ್ಪು ಹೇಳ್ತಾ ಇದ್ರಿ ನಿಮ್ಮ ಹೆಸರನ್ನ. ನನಗೆ ಇದು ಫಸ್ಟ್ ಟೈಮ್ ಈ ತರ ಒಂದು ವಿಡಿಯೋ ಮಾಡ್ತಾ ಇರೋದು. ನನಗೂ ಹಿಂಗೆ ಯಾರೋ ಫಸ್ಟ್ ಟೈಮ್ ಗಿಫ್ಟ್ ಕೊಟ್ಟಿರೋದು. ತುಂಬಾ ಖುಷಿ ಆಯ್ತು ನೋಡಿ ಗೈಸ್, ಅನ್ಬಾಕ್ಸಿಂಗ್ ನಡೀತಾ ಇದೆ. ಅಮ್ಮ ಕತ್ರಿ ಕೊಡಮ್ಮ. ಸಿಂಚು ಅವರು ಕ್ಯೂರಿಯಾಸಿಟಿಯಿಂದ ತೆಗಿತಿದ್ದಾರೆ. ನಮಗೂ ಕ್ಯೂರಿಯಾಸಿಟಿ ಇದೆ. ಮೋನ ನಿನ್ಗೆ ಹೆಂಗಿದೆ ಕ್ಯೂರಿಯಾಸಿಟಿ? ಅವನು ಅಂಗಡಿ ಬಿಸಿ ಆಗ್ಬಿಟ್ಟಾನೆ, ಅಂಗಡಿ ಇದ್ರಲ್ಲಿ. ಓ ಅನು ಸುನಿಯವರೇ ಮೆಸೇಜ್ ಆಗ್ತಾವ್ರೆ, ಈಗ ಜಸ್ಟ್ ಹಾಕಿದ್ರು. ಬ್ರದರ್ ಲಾಗ್ ಯಾವಾಗ ಹಾಕ್ತೀರಾ ಅಂತ. ಏನಿರ್ಬೋದು ಹೇಳಿ, ಇದೊಂದು ಹೇಳಿ. ಏನಿರ್ಬೋದು ಮೋನ? ಏನೋ ದವಾಕ್ತೀನಿ ಅಂತಿದಲ್ಲ, ಓಪನ್ ಮಾಡಿಲ್ಲ ಅಲ್ಲಿ. ಅದು ಗಟ್ಟಿತನಂಗೆ ಅದೇ ಅವರು ಕಳಿಸಿರೋದು. ಹೇಳಿ ಗೈಸ್, ಓಪನ್ ಮಾಡ್ತಾ ಇವ್ರೆ.
ಅವ್ರು ಹಾಕಿ ಚಿಕ್ಕ ಮೀನು ಹಾಕ್ತಿನ ಮೇಲಾಗೈತೆ. ಅದ್ರ ಕೊರಿಯರ್ ಮಾಡೋಕ್ಕೂ ಕೂಡ ದುಡ್ಡು ಅದೆಲ್ಲ ಅವರೇ ಮಾಡಿರೋದು. ನಾವು ಏನು 1 ರೂಪಾಯಿ ಯಾವ್ದು ಪೇನ್ ಮಾಡಿಲ್ಲ. ಹುಣಸೂರು ಅಡ್ರೆಸ್ಗೆ ನೀವೇ ಕೊಟ್ಟಿದ್ರಾ? ಅಡ್ರೆಸ್ಗೂ ನನಗೆ ಮೆಸೇಜ್ ಮಾಡಿದ್ರು. ಅವರು ಸುಮಾರು ದಿವಸ ಮೆಸೇಜ್ ಮಾಡಿ ನಾನು ರೆಸ್ಪ್ ನೋಡ್ತಾನೆ ಅವತ್ತು ನೋಡಿ ರಿಪ್ಲೈ ಕೊಟ್ಟು ಅಣ್ಣ ಈ ಥರ ಮಾಡ್ಬೇಕಣ್ಣ ದಯಮಾಡಿ ನೀವು ನಿಮ್ಮ ಅಡ್ರೆಸ್ ಕೊಡಿ ಅಣ್ಣ ಅವ್ರಿಗೆ ಸಿಂಚೋರ್ಗೆ ನಾವು ಗಿಫ್ಟ್ ಕಳಿಸ್ಬೇಕಣ್ಣ ಪ್ಲೀಸ್ ಅಣ್ಣ ಅಂತ ಹೇಳಿದ್ಕೆ ಅವ್ರಿಗೆ ನಾನು ಅಡ್ರೆಸ್ ಕೊಟ್ಟೆ. ಅಡ್ರೆಸ್ ಕೊಟ್ಟು ಕಳಿಸಿರೋದು ಗೈಸ್. ಓಪನ್ ಆಗ್ತಾ ಇದೆ. ನಾನು ಇಷ್ಟೊತ್ತಾಗಿದ್ರೆ ಓಪನ್ ಮಾಡಿ ಅದೆಲ್ಲ ತೋರಿಸ್ಬಿಡ. ಮರಿನೇ ಸುಲ್ದಾಕ್ಬಿಡ್ತಿದ್ರಿ ನಾನು. ಓಪನ್ ಮಾಡು. ಬಂತು ಆಲ್ಮೋಸ್ಟ್ ಬಾಕ್ಸ್ ನೋಡಿ ಎಷ್ಟೋ ಜನ ಗೊತ್ತಾಗಿರ್ತದೆ ಏನು ಅಂತ. ನನಗೆ ಫ್ಯಾನ್ಸಿ ಸೀರೆ ಅನ್ಕೋತೀನಿ. ಇನ್ನೂ ಏನೇನು ಆಯ್ತು ಕಣೋ ಗೈಸ್. ಇದನ್ನ ಕಳಿಸಿದ್ದಾರೆ ಓಲೆ ಮತ್ತೆ ಸ್ಯಾರಿ ಮತ್ತೆ ಇದ್ರಲ್ಲಿ ಏನೋ ಇದೆ ಗೈಸ್. ಇದ್ರಲ್ಲಿ ಏನೋ ಐತೆ. ಸೀರೆ ಏನಿಗೆ ಕೊಟ್ಟಿರೋದು ಅನ್ಕೋತೀನಿ ಅಂದ್ರೆ ಸೀಮಂತಕ್ಕೆ ಅನ್ಕೋತೀನಿ. ನಿಂದು ಪ್ರೆಗ್ನೆನ್ಸಿ ಅಲ್ವ ಈಗ 7 ಮಂತ್ ಅಲ್ವಾ? ಅದಕ್ಕೆ ಕಳಿಸಿರೋದು. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಫಸ್ಟ್ ಅದನ್ನ ಹೇಳು ಗೈಸ್. ಇದ್ರಲ್ಲೂ ಕೂಡ ಏನೋ ಇದೆ. ಇದನ್ನ ನಾನು ಇವ್ರ ಜೊತೆ ಅವ್ರ ಒಪಿನಿಯನ್ ತಿಳಿಸ್ಬಿಟ್ಟು ಆಮೇಲಿಂದ ಓಪನ್ ಮಾಡ್ತೀನಿ. ಸೀರೆ ತುಂಬಾ ಚೆನ್ನಾಗೈತೆ. ಸಖತ್ತಾಯ್ತಾ ಗೈಸ್? ನೋಡಿ ಇದೆ ಕಳಿಸಿರೋದು. ಅನು ಅನ್ನೋರು, ಅನು ಸುನಿಲ್ ಅನ್ನೋ ಐಡಿ ಅವ್ರ ಹೆಸರು. ಅವ್ರು ಕಳಿಸಿರೋದು. ಅವರು ಟ್ಯಾಗ್ ಮಾಡೋಕ್ಕೆ ಹೇಳಿದ್ರು ಅಥವಾ ಏನೋ ಹೆಸ್ರು ಮಾತ್ರ ಹೇಳಿದ್ರು. ಟ್ಯಾಗ್ ಎಲ್ಲ ಮಾಡಿಬಿಟ್ಟು ಬ್ರೋ ಐಡಿ ತೋರಿಸ್ಬಿಟ್ಟು ಅಂತ ಹೇಳಿದ್ರು. ಇನ್ನೊಮ್ಮೆ ಕೇಳ್ಬಿಟ್ಟು ಲಾಸ್ಟಲ್ಲಿ ಅವ್ರು ಏನಾರು ಹ್ಞೂ ಅಂತ ಹೇಳಿದ್ರೆ ಮೆಸೇಜ್ ಮಾಡಿಬಿಟ್ಟು ಹ್ಞೂ ಅಂತ ಹೇಳಿದ್ರೆ ಅವ್ರ ಐಡಿನ ತೋರಿಸ್ತೀನಿ, ಇಲ್ಲ ಅಂದರೆ ಇಲ್ಲ. ಈಗ ಇದೇನು ಅಂತ ಓಪನ್ ಮಾಡೋದಾ? ಬರೀ ಈಗ ಇದ್ರಲ್ಲಿ ಏನೈತೆ ಅಂತ ನೋಡೋಣ. ಜೂಯಿಲಸ್ ಅಂತ ಐತೆ. ಶಿವಮೊಗ್ಗ ಓಪನ್ ಮಾಡಿ. ಓಲೆ ಹೋಗ್ಬಿಟ್ಟ. ಗುರು ಈ ಗೋಲ್ಡ್ ಕಳ್ಸೋರೆ ಗೈಸ್. ಗೋಲ್ಡ್ ಗೈಸ್. ಅಕ್ಕ ಎಲ್ಲಿದ್ರಕ್ಕ ನೀವು? ಪಾದ ಒಂದ್ ಜೆರಾಕ್ಸು. ಯಪ್ಪ ಗೊತ್ತಿಲ್ಲ ಗುರಿ ಇಲ್ಲ. ಇಷ್ಟೊಂದು ಅಭಿಮಾನ ನಮ್ಮ ಮೇಲೆ, ಸಿಂಚು ಮೇಲೆ ಗೈಸ್. ಗೋಲ್ಡ್ ಕಳಿಸಿದಾರೆ ಗೈಸ್. ಗೋಲ್ಡ್ ಗಿಫ್ಟು. ಅಪ್ಪ ಚೆನ್ನಾಗಿದೆ, ಸಖತ್ತಾಗಿತ್ತು. ಅವ್ರಿಗೆ ಗೊತ್ತು ಸೆಲೆಕ್ಷನ್ ಏನು ಮಾಡಬೇಕು ಅಂತ ಗೈಸ್. ಸ್ಯಾರಿ ಮತ್ತು ಓಲೆ ಆ್ಯಂಡ್ ಗೋಲ್ಡು ಗಿಫ್ಟು. ಮೂಗ್ಬಟ್ಟು ಸಿಂಚೋರೆ ನಮ್ಮ ಮುಂದೆ ಹಾಕೊಳ್ಳಿ ನೀವು. ಅನುವರೇ ನೋಡಿ ವಿಡಿಯೋದಲ್ಲಿ ಹಾಕ್ಸ್ತಾ ಇದ್ದೀನಿ ಅವ್ರಿಗೆ ಮೂಗಿಗೆ. ನೀವು ಕಳಿಸಿರೋ ಗಿಫ್ಟ್ನ ಸ್ಯಾರಿನ ಕೂಡ ಒಂದಿನ ಹಾಕ್ಸ್ಬಿಟ್ಟು ವಿಡಿಯೋ ಮಾಡಿ ತೋರಿಸ್ತೀನಿ. ಅಪ್ಪ ಮೂಗ್ಬಟ್ಟನ್ನು ಈಗ ಹಾಕ್ತಾರೆ ನೋಡಿ. ನೀವು ಕಳಿಸ್ರಿ ಮೂಗ್ಬಟ್ಟನ್ನ. ಹಾಕೊಟ್ರಿ. ನಮ್ಗೆ ಫಸ್ಟ್ ಗಿಫ್ಟ್ ಅನ್ಕೊಟ್ಟಿರೋದು ಇದೇನೆ. ಇವರು ಮೂವನ ಕೊಡ್ಸಿರೋದು ಇದು. ಮೂವನ ಕೊಡ್ಸಿರೋ ಗಿಫ್ಟ್ನ ತೆಗೆದು ಅನ್ನೋರು ಕೊಟ್ಟಿರೋ ಗಿಫ್ಟ್ನ ಹಾಕತಾ ಇದೆಯಾ? ಹೇಗೆ ಏನೋ ಚುಚ್ಚಿಸಿರ್ಲಿಲ್ಲ, ಇವರೇ ಚುಚ್ಚಿಸಿ ಮೂಗ್ಬಿಟ್ಟು ಹೊಟ್ಟಿದ್ದು ಫಸ್ಟ್ ಗಿಫ್ಟ್. ಇನ್ನು ಮದ್ವೆ ಏನೋ ಆಗ ಹಂಗೆ. ಈಗ ಈ ವಿಡಿಯೋ ಆದ್ಮೇಲೆ ನಿಮ್ದು ಲವ್ ಸ್ಟೋರಿ ಲಾಗ್ ಈಗ ಮಾಡಬೇಕು. ಅದು ಹೊಸ ಮೈಕ್ ತಂದಿದ್ದೀನಿ, ಹೊಸ ಮೈಕು. ಯಾಕೆ ಅದೇನಾಯ್ತು? ಚೆನ್ನಾಗಿರ್ಲಿಲ್ಲ. ಇದು ಕಾಸ್ಟ್ಲಿ ಮೈಕ್ ಕಣವ. ಅಯ್ಯೋ ಕೆಡಬಿಟ್ಟೆ ಕಣಪ್ಪ. ಪ್ರೀತಿನ ಅಡಗಿಸಿ ಕಳ್ಸೋರೆ ಅಪ್ಪ. ಅವ್ರಿಗೆ ಮರ್ಯಾದಿದ್ದು ಎಷ್ಟು ಕೊಡ್ಬೇಕಂದ್ರೆ ನಾವು ಅವ್ರಿಗೆ ಕೊಡ್ಸಿರೋದನ್ನ ಒಂಚೂರು ಒಂದು ಯಾವುದೇ ಕಾರಣಕ್ಕೂ ಕಾಲ್ ಮಾಡ್ಕೊಳಂಗಿಲ್ಲ. ನಾನು ಹೇಳ್ತಾ ಇದ್ದೀನಿ. ಸ್ಯಾರಿ ಆಗ್ಬೋದು, ಓಲೆ ಆಗ್ಬೋದು, ಈ ಗಿಫ್ಟ್ ಆಗ್ಬೋದು, ಯಾವುದೇ ಕಾರಣಕ್ಕೂ ಹಾಳು ಮಾಡಂಗಿಲ್ಲ ಗೈಸ್. ಸಿಂಚೋರೀಗ ಮೂಗ್ಬಟ್ಟು ಹಾಕೋತಾ ಇದ್ದಾರೆ. ಅಂತಾನೆ ಇದು ಈಗ ಏನಕ್ಕೆ ತಗೋಯ್ತು ಹೇಳು ಸಿಂಚು? ಮಧ್ಯಾಹ್ನ ಏನೋ ನಡೀತು. ಕೆಪಾಲಕ್ಕೆ ಇದಾಯ್ತಾರ ಹೊಡೆದಿರ್ದವ ನಮ್ಮ ಹೆಣ್ಗೆ. ಗೈಸ್ ನೋಡಿ ಮೂಗ್ಬಟ್ಟು ಹಾಕಿದ್ದಾರೆ. ಅನುವರೇ ಇನ್ನೂ ಹಾಕಿಲ್ವಾ? ಹಾಕು. ಅನುವರೇ ನೀವು ಕಳಿಸಿರೋ ಗಿಫ್ಟನ್ನು ನಾನು ಅವ್ರಿಗೆ ತಲುಪಿಸಿದ್ದೀನಿ. ನಿಮ್ಮ ಪ್ರೀತಿಯ ಸಿಂಚು ಅವ್ರಿಗೆ ತಲುಪಿಸಿದ್ದೀನಿ. ತೋರಿಸ್ಬಿಡ್ತೀನಿ ನೋಡಿ. ನೀವು ಕಳಿಸಿರುವಂತಹ ಮೂಗ್ಬಟ್ಟು ಈ ಥರ ಕಾಣ್ತಾ ಇದೆ ನಿಮ್ಮ ಸಿಂಚು ಅವರಿಗೆ.
ಈಗ ಅವ್ರದ್ದು ಫೀಲ್ನ ಕೇಳೋಣ ಬನ್ನಿ. ಸಿಂಚು ಅವರೇ, ಈಗ ನಿಮಗೆ ಅವ್ರು ಕಳಿಸಿರುವಂಥ ಗಿಫ್ಟ್ಗೆ ಫೀಲ್ ಹೇಗಾಗ್ತಿದೆ? ನೀವು ಏನ್ ಮಾತಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ, ನಾವು ಯಾರಂತಾನೆ ಗೊತ್ತಿಲ್ಲ, ಇಷ್ಟೊಂದು ಪ್ರೀತಿ ತೋರಿಸ್ಬಿಟ್ಟು. ಈಗ ಅವ್ರ ಐಡಿ ತೋರಿಸ್ತೀನಿ ನಿನಗೆ. ಬಟ್ಟು ಎಲ್ಲ ಓಲೇನೋ ಕೊಟ್ಟಾರೆ ಜುನ್ಕಿ. ಐಡಿ ಫಸ್ಟ್ ಅವ್ರು ಮೆಸೇಜ್ ಹಾಕ್ತೀನಿ, ಐಡಿ ತೋರಿಸ್ಬೋದಾ ಅಂತ ಕೇಳ್ತೀನಿ, ಇಲ್ಲಾಂದ್ರೆ ನಿನಗೆ ತೋರಿಸ್ತೀನಿ. ನಮ್ಗೆ ತೋರಿಸಿ. ನಿಂಗೆ ತೋರಿಸ್ತೀನಿ, ಇವ್ರು ಆಡಿಯನ್ಸ್ಗೂ ತೋರಿಸ್ತೀನಿ, ತೋರಿಸ್ಲಿ ಅಂದರೆ. ಗೈಸ್, ಆ ಐಡಿನ ನಾನು ಸಿಂಚು ಅವ್ರಿಗೆ ತೋರಿಸಿದ್ದೀನಿ. ಈಗ ನಾನು ಅವ್ರಿಗೆ ಮೆಸೇಜ್ ಹಾಕಿದ್ದೆ, ಅನು ಸುನೀಲ್ ಅವ್ರಿಗೆ. ಅವ್ರು ಹೇಳಿದ್ರು ಅಣ್ಣ ಐಡಿನ ತೋರಿಸ್ಬೇಡಿ ಅಣ್ಣ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರನ್ನ ಐಡಿನ ನಿಮಗೆ ತೋರ್ಸೋಕೆ ಹೋಗಲ್ಲ. ಬಟ್ ಅವರು ಮಾಡಿರೋಂತಹ ಯಪ್ಪ ನನಗೆ ಹೇಳಿ ಮಾತೇ ಬರ್ತಾ ಇಲ್ಲ. ಅವ್ರು ಮಾಡಿರೋವಂಥ ಈ ಕೆಲಸಕ್ಕೆ ತುಂಬ ಖುಷಿ ಆಗ್ತಿದೆ. ಯಾರು ಏನು ಅಂತಲೇ ಗೊತ್ತಿಲ್ಲ, ಆದರೂ ಕೂಡ ಇಷ್ಟು ಪ್ರೀತಿಯಿಂದ ಅಲ್ಲಿಂದ ಶಿವಮೊಗ್ಗದಿಂದ ಕಳಿಸಿರುವಂಥ ಅನು ಅವರೇ, ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಈ ಪ್ರೀತಿಗೆ ನಾವು ಸದಾ ಚಿರಋಣಿ. ಮಾತೇ ಬರ್ತಾ ಇಲ್ಲ. ಮಾತಾಡು. ಐಡಿ ಕಾಣುತ್ತೆ. ಐಡಿ ಬೇಡವಾ? ಐಡಿ ತೋರ್ಸೋದು ಬೇಡ. ಅವ್ರು ಹೇಳಿದ್ದಾರೆ ಈಗ ತಾನೇ ಮೆಸೇಜ್ ಮಾಡಿದೆ, ಐಡಿ ತೋರ್ಸೋದು ಬೇಡ ಅಂದರು. ಅವ್ರನ್ನ ಅವ್ರ ಐಡಿಗೆ ನಿನ್ನ ಐಡಿಯಿಂದ ಮೆಸೇಜ್ ಮಾಡು. ಈಗ ಮಾಡು ತೆಗಿ. ಗೈಸ್, ಈಗ ಅವ್ರ ಐಡಿಗೆ ನಾನು ಮೆಸೇಜ್ ಮಾಡಿಸ್ತಾ ಇದ್ದೀನಿ, ಸಿಂಚು ಅವ್ರ ಐಡಿಯಿಂದ. ಅವ್ರನ್ನ ಫಾಲೋ ಬ್ಯಾಕ್ ಮಾಡು ಫಸ್ಟು. ನೋಡಪ್ಪ ಫೋನ್ ಹುಡುಕ್ತಾ. ನಿನ್ ಫೋನ್ ಇಲ್ಲ ಅದ್ಯಾ? ಗಿಫ್ಟ್ ಇದೆ ಗೈಸ್, ಹಸಿರು ಸ್ಯಾರಿ. ಅವರ 7 ಮಂತ್ ಸೀಮಂತನೇ ಅನ್ಕೋಬಿಡು. ಗಿಫ್ಟ್ ಕಳ್ಸವ್ರೆ ಅಲ್ಲಿಂದ. ಮತ್ತು ಮೂಗ್ಬಟ್ಟು ಕಳಿಸಿದ್ದಾರೆ, ಮತ್ತು ಓಲೆ ಕಳಿಸಿದ್ದಾರೆ. ಅವ್ರಿಗೆ ಮೆಸೇಜ್ ಮಾಡಿ ಈಗ. ಗೈಸ್, ಅನು ಅನ್ನೋರು ಮೆಸೇಜ್ ಮಾಡಿದ್ದಾರೆ. ಈಗ ಅದು ಗಿಫ್ಟ್ ಕಳಿಸಿದ್ರಲ್ಲ ಅವರು ಮೆಸೇಜ್ ಮಾಡಿದ್ದಾರೆ, ಬ್ರದರ್ ಐಡಿನ ತೋರಿಸ್ಬೇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರಿಗೆ ಮೆಸೇಜ್ ಮಾಡಿ ಹೇಳ್ತಾ ಇದ್ದೀನಿ ನೋಡಿ. ಅನು ಅವರೇ, ನಿಮಗೆ ಸಿಂಚು ಅವ್ರ ಕಡೆಯಿಂದ ಈಗ ಜಸ್ಟ್ ಮೆಸೇಜ್ ಬರುತ್ತೆ ನೋಡಿ. ಗೈಸ್, ಕಳಿಸಿದ್ದೀನಿ ಮೆಸೇಜ್ನ. ಈ ಮೊಬೈಲಿಂದ ಮೆಸೇಜ್ ಮಾಡಿರೋದು. ಓಕೆ ಗೈಸ್, ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಂಚು ಅವ್ರಿಗೆ ಆ ಐಡಿನ ಕೊಟ್ಟಾಗಿದೆ, ಅವ್ರು ಮಾಡೋಕ್ಕೆ ಹೇಳಿದ್ದೀನಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಲಾಗ್ ಇಂದ ನಿಮಗೆ ಏನು ಅನ್ನಿಸ್ತು ಅದನ್ನ ಆನೆಸ್ಟಾಗಿ ತಿಳಿಸಿ. ಏನಾದ್ರು ತಪ್ಪಾಗಿ ಹೇಳಿದ್ರೆ, ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ. ಅನು ಅವರೇ, ನೀವು ಕೂಡ ಕ್ಷಮಿಸಿ, ತಪ್ಪು ತಿಳ್ಕೊಬೇಡಿ. ಆಮೇಲೆ ಈ ಥರ ಲಾಗ್ ಮಾಡೋದು ಫಸ್ಟ್ ಟೈಮು. ಆಮೇಲೆ ನನಗೆ ಹುಷಾರು ತಪ್ಪಿ ಹೆಚ್ಚು ಕಮ್ಮಿ ಒಂದು ವಾರದಿಂದ ಹುಷಾರು ತಪ್ಪಿಬಿಟ್ಟಿದೆ. ಇವತ್ತು ಮೊದಲನೇ ಲಾಗ್ ಇವತ್ತೇ ಮಾಡ್ತಾ ಇರೋದು. ಹುಷಾರು ತಪ್ಪಾಗಿ ಒಂದು ವಾರದಿಂದ ಯಾವುದೇ ಲಾಗ್ ಮಾಡಿರಲಿಲ್ಲ. ಇನ್ನೂ ಟ್ರಿಪ್ ಹೋಗಿರೋ ಲಾಗ್ಗಳೆಲ್ಲ ಹಂಗೆ ಇದ್ದಾವೆ. ನಾಳೆಯಿಂದ ಕಂಟಿನ್ಯೂ ಆಗಿ ವ್ಲಾಗ್ಸ್ ಬರ್ತಾ ಇರುತ್ತೆ. ಈಗ ಇವ್ರದ್ದು ಲವ್ ಸ್ಟೋರಿ ಪಾರ್ಟ್ 2ನ ಮಾಡ್ತೀನಿ ಈಗ. ಓಕೆ ಗೈಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಯಿತು. ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರೀತಿ ಹೀಗೆ ಇರಲಿ. ನಿಮ್ಮ ಪ್ರೀತಿಗೆ ನಾವು ಯಾವತ್ತೂ ಚಿರಋಣಿ. ಲವ್ ಯು ಆಲ್. ನಿಮ್ಮಿಂದನೇ ಆಗ್ತಾ ಇರೋದು. ಆಮೇಲೆ ಇನ್ನೊಂದು ಎಷ್ಟೋ ಜನ ಕೇಳಿದ್ದೀರಾ, ಬ್ರದರ್ ನಿಮ್ಮ ಯೂಟ್ಯೂಬಿಂದ ದುಡ್ಡು ಬಂತ, ಏನಾಯಿತು ಏನು ಅಂತ. ಗೈಸ್, ಇನ್ನೂ ಕೂಡ ಯಾವುದೇ ದುಡ್ಡು ಪೇಮೆಂಟ್ ಇನ್ನೂ ಬಂದಿಲ್ಲ. ಅದು ಓಲ್ಡ್ ಆಗಿದೆ. ಸಪ್ರೇಟ್ ವೀಡಿಯೋ ಮಾಡ್ತೀನಿ, ಅದು ಏನಕ್ಕೆ ಓಲ್ಡ್ ಆಯಿತು, ಏನಾಯಿತು, ಯಾವುದಕ್ಕೆ ಯಾವ ಕಾರಣಕ್ಕೆ ಇನ್ನೂ ದುಡ್ಡು ಬಂದಿಲ್ಲ ಅಂತ ಹೇಳ್ತೀನಿ. ಬಟ್ ಅರ್ನಿಂಗಲ್ಲಿದೆ ಇನ್ನೂ. ಬಟ್ ಅಮೌಂಟು ಓಲ್ಡ್ ಆಗಿದೆ. ಏನಕ್ಕಾಯಿತು ಎಂತಾಯಿತು ಅಂತ ಅದು ಕೂಡ ನಾಳೆ ನಾಡ್ದು ಸಪ್ರೇಟ್ ವೀಡಿಯೋ ಮಾಡ್ತೀನಿ, ನಿಮಗೆ ತಿಳಿಸ್ಕೊಡ್ತೀನಿ. ಈ ತಿಂಗಳು ಅಮೌಂಟ್ ಪಕ್ಕ ಕಂಪಲ್ಸರಿ ಬಂದೇ ಬರುತ್ತಂತೆ. ಎಷ್ಟು ಬರುತ್ತೆ ಅದು ಕೂಡ ಹೇಳ್ತೀನಿ. ಎಷ್ಟು $1 ಆಲ್ರೆಡಿ ಆಗಿದೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಈ ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ಲವ್ ಯು ಆಲ್. ಸಿಂಚು ಅವರು ಪಕ್ಕದ ಮನೆಯವ್ರಿಗೆ ಎಲ್ಲರಿಗೂ ತೋರಿಸಿ ಖುಷಿ ಪಡ್ತಾ ಇದ್ದಾರೆ. ಅಜ್ಜಿ ನಿಜ ಒಂದು ಒಳ್ಳೆ ಮಾತು ಹೇಳಿದ್ರು. ಆ ಮಾತು ಕೇಳಿದ್ರೆ ನೀವೆಲ್ಲ ಕಳೆದೇ ಹೋಯ್ತಾರೆ ನಿಜವೂ. ಏನಂದ್ರೆ ಗೊತ್ತಾ, ಅವ್ರು ಮಾತಾಡೋ ಟೈಮಲ್ಲಿ ನಾನು ವಿಡಿಯೋ ಮಾಡಲಿಲ್ಲ, ಮೊಬೈಲ್ ಹೋಗಿ ಇವು ಎತ್ಕೊಬಂದೆ. ಈ ಪ್ರೀತಿಯಿಂದ ಕಳ್ಸೋ ಕಣಪ್ಪ, ಅದೃಷ್ಟವಂತೆ ನೀನು ಅಂತ ಎಲ್ಲ ಹೇಳ್ತಾ ಇದ್ರು. ಅದೃಷ್ಟ ಮಾಡಿದ್ದೀನಿ ನೀನು ಎಲ್ಲರೂ ಹೇಳ್ತಾ ಇದ್ರು ಅಜ್ಜಿ. ಈಗ ಈ ಸ್ಯಾರಿನ ಇದಕ್ಕೆ ಬ್ಲೌಸ್ ಹೊಲಿಸ್ಬಿಟ್ಟು ಹಾಕೊಳ್ತಾರಂತೆ. ಹಾಕೊಂಡ್ಮೇಲೆ ಅದೊಂದು ವಿಡಿಯೋ ಮಾಡ್ತೀನಿ. ಮೂಗ್ಬಿಟ್ಟು ಹಾಕೊಂಡ್ರು ಆಲೆ ಎಲ್ಲ. ಮೂಗ್ಬಿಟ್ಟುವೆ ಚಿನ್ನನು ಕೊಡಿಸೋರೆ. ನಮ್ಮ ಅತ್ತೆನೂ ಕೂಡ ಕ್ಯೂರಿಯಾಸಿಟಿನ ನೋಡ್ತಾ ಇದ್ರು. ಅವ್ರ ಊರಿಗೆ ಬಂದವ್ರೆ, ಅವ್ರಿಗೂ ಮಕ್ಕದಲ್ಲಿ ಕಳೆ ಕಾಣ್ತಾ ಇದೆ. ಖುಷಿ ಆಗ್ಬಿಟ್ಟವ್ರು ಅವ್ರುವೆ. ಹೇಳಿ.
ಕೊಟ್ಟಿರುವಾಗ ಗೈಸ್ ಇವ್ರೇ ಆ ಸಿಂಚೋರ್ ಅಮ್ಮ. ಸುಮಾರು ಜನ ಕೇಳ್ತಾ ಇದ್ರಿ ಬ್ರೋ ಅವ್ರ ಅಮ್ಮನ ತೋರಿಸಿ ಅವ್ರ ಅಮ್ಮನ ತೋರಿಸಿ ಅಂತ. ಇವ್ರೇ ನೋಡಿ ಸಿಂಚೋರ್ ಅಮ್ಮ. ಅವರು ಖುಷಿ ಆಗ್ಬಿಟ್ಟವ್ರೆ. ಮಗನೇ ನಿನ್ ಖುಷಿ ಆಯ್ತಾ? ನಿನ್ ಖುಷಿ ಆಯ್ತಾ?